ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 20ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ, 4ನೇ ದಿವಸ ಇದು. ಈ ತಿಥಿ ಈ ದಿನ ಅಪರಾಹ್ನ 4:11 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:02 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 11:10 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಮಧ್ಯಾಹ್ನ 2:10 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:55 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 1:16 ರಾತ್ರಿ 2:44 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5:47 ಬೆಳಿಗ್ಗೆ 7:26 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ದಿನ ವಿಶೇಷವಾಗಿ ಈ ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕಾಗಲಿ ಈ ಚಗೋದಯದ ಲಾಭದ ಸಮಯವನ್ನು ಬಳಸ್ಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮಗೆ ಬರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:37. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಳ್ಳೆಯ ದಿನ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಅಂದರೆ ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಯಾರು ಉತ್ತಮವಾದಂತಹ ಆಕರ್ಷಣೀಯವಾದಂತಹ ಮಾತುಗಳನ್ನು ಹೊಂದಿದ್ದಾರೆ ಅಂಥವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಅದರಲ್ಲೂ ವ್ಯಾಪಾರಸ್ಥರಿಗೆ ಬಂಡವಾಳ ಅಂತ ಹೇಳಿದ್ರೆ ಮಾತು, ಬೇರೆಯವರನ್ನು ಕನ್ವಿನ್ಸ್ ಮಾಡಬೇಕು. ಆ ಒಂದು ಮಾತುಗಾರಿಕೆಯಿಂದಲೇ ಈ ದಿನ ನೀವು ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ.
ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮಾತಿನ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಆದರೆ ಅದೇ ಮಾತಿನಿಂದಲೇ ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಎರಡಕ್ಕೂ ಕೂಡ ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ ಈ ದಿನ ನಿಮ್ಮ ಮಾತೇ ಪ್ರಮುಖವಾಗಿ ಆಧಾರವಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಬುಧನನ್ನು ಸ್ನೇಹಕ್ಕೆ ಗೆಳೆತನಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕಲಿಕೆಗೆ ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅವಕಾಶಗಳು ಬರುವಂಥ ಸಂದರ್ಭ ಇದೆ. ವಿಶೇಷವಾಗಿ ನಿಮ್ಮ ಮುಂದಿನ ಓದು, ನಿಮ್ಮ ಉನ್ನತ ವ್ಯಾಸಂಗ ಇದರ ಕಡೆಗೆ ಗಮನ ತೀವ್ರವಾಗಿ ಹರಿಸುವಂಥವ್ರಿಗೆ ಈ ದಿನ ಒಳ್ಳೆಯ ಮಾಹಿತಿ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಮುಂದೆ ಯಶಸ್ವಿಯಾಗುತ್ತೆ. ಒಟ್ಟಾರೆ ಈ ದಿನ ಬುಧನಿಂದ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೋರ. ಅದರಲ್ಲೂ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆಯವರೆಗೆ. ಇನ್ನು ಅಪರಾಹ್ನ 4 ಗಂಟೆ 50 ನಿಮಿಷದಿಂದ ಸಂಜೆ 5 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡುವುದು ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಯಾವುದೇ ಕೆಲಸವನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ತುಂಬ ನಿಧಾನ ಆಗುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ, ಆರಂಭಿಕ ಅಡೆತಡೆಗಳಿರುತ್ತೆ ಶನಿ ಹೋರಾದಲ್ಲಿ. ಅದರಲ್ಲೂ ಫಲಿತಾಂಶಗಳು ಕೂಡ ತುಂಬ ತಡವಾಗಿ ಬರೋದ್ರಿಂದ ಆ ಕೆಲಸಗಳಲ್ಲಿ ಇರುವಂಥ ಆಸಕ್ತಿಯೇ ಕಡಿಮೆ ಆಗಿ ಹೋಗುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 52 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 41 ನಿಮಿಷದಿಂದ ಸಂಜೆ 4 ಗಂಟೆ 50 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 34 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಸಂಬಂಧದಲ್ಲಾಗಲಿ ತುಂಬ ಅನುಕೂಲತೆಗಳು ಈ ದಿನ ಇರುತ್ತೆ. ಹಾಗಾಗಿ ಬುಧ ಹೋರವನ್ನು ನೀವು ಈ ವ್ಯಾಪಾರಿ ಚಟುವಟಿಕೆಗಳಿಗಾಗಲಿ ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 36 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 51 ನಿಮಿಷದಿಂದ ರಾತ್ರಿ 9 ಗಂಟೆ 42 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ಶುಕ್ರ ಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ವಿಚಾರಗಳು, ಚಟುವಟಿಕೆಗಳು, ಹಣದ ಲೇವಾದೇವಿ ವ್ಯವಹಾರ ಇದ್ಯಾವುದನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ರೇಷ್ಮೆ ವ್ಯಾಪಾರಿಗಳು ಕೂಡ ಶುಕ್ರ ಹೋರದಲ್ಲಿ ಯಾವುದೇ ರೀತಿಯ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರ ವಿಸ್ತರಣೆಯ ಮಾಡುವಂಥ ವಿಚಾರ ಅಥವಾ ವ್ಯಾಪಾರದಲ್ಲಿ ಯಾವುದೇ ಒಂದು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ ಯಾವುದನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ಹಣಕಾಸಿನ ವಿಚಾರಗಳು ಸ್ವಲ್ಪ ನಿರ್ಬಂಧಿಸುವಂಥದ್ದು ಉತ್ತಮ ಶುಕ್ರ ಹೋರದಲ್ಲಿ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 59 ನಿಮಿಷದಿಂದ ರಾತ್ರಿ 8 ಗಂಟೆ 51 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 2 ಗಂಟೆ 1 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 53 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಕುಜ ಅಂದರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ
ಈ ಅಡ್ವಾನ್ಸ್ ಕೊಡುವಂಥದ್ದಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಇದೆಲ್ಲ ಕೂಡ ಕುಜ ಹೋರಾದಲ್ಲಿ ಆಗ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿರ್ಬೋದು, ಕ್ರೀಡಾಪಟುಗಳು ಇರ್ಬೋದು, ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಅಂದರೆ ಕಾಂಪಿಟೇಷನಲ್ಲಿ ಭಾಗವಹಿಸುವಂಥ ಯಾರೇ ಆದರೂ ಕೂಡ ಕುಜ ಹೋರಾದಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ಕೆಲವೊಂದು ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡಬೇಕು, ಅಂದರೆ ಮಾರುಕಟ್ಟೆಯಲ್ಲಿ ಅದನ್ನು ಮಾರಾಟ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದು ಕೂಡ ಕುಜ ಹೋರಾದಲ್ಲಿ ಆರಂಭ ಆದರೆ ನಿಮಗೆ ಒಳ್ಳೆಯ ಬೆಲೆ ಸಿಕ್ಕತ್ತೆ. ಹಾಗೆ ಪೈಪೋಟಿ ಇದ್ದರೂ ಕೂಡ, ಸ್ಪರ್ಧೆಗಳಿದ್ದರೂ ಕೂಡ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 58 ನಿಮಿಷದಿಂದ ರಾತ್ರಿ 7 ಗಂಟೆ 6 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 18 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 9 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅದನ್ನು ಕೂಡ ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಹಾಗೆ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಅದರಿಂದ ನಿಮಗೆ ಒಳ್ಳೆಯ ಮುಹೂರ್ತದ ಬಗ್ಗೆ, ಒಳ್ಳೆಯ ಹೊರದ ಬಗ್ಗೆ ಮಾಹಿತಿಗಳು ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳೇನಿದೆ ಇದನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಾವು ಹೇಳುವಂತಹ ಸಮಯಕ್ಕೆ ಸರಿಯಾಗಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಯಾಕೆಂದರೆ ನೀವು ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇದ್ದೀರಿ. ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಸಪ್ತಮ ಭಾವ ಅಂದರೆ ಒಬ್ಬರ ರಾಶಿ ಕುಂಡಲಿಯಲ್ಲಿ 7ನೇ ಮನೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ವಿವಾಹದ ಬಗ್ಗೆ 7ನೇ ಮನೆ ತಿಳಿಸುತ್ತೆ. ಅದರಲ್ಲೂ ಆ ವಿವಾಹ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥ ವಿಚಾರ. ಕೆಲವರಿಗೆ ವಯಸ್ಸಿಗೆ ಸರಿಯಾಗಿ ವಿವಾಹ ಆದರೆ ಕೆಲವರಿಗೆ ತುಂಬ ತಡವಾಗಿ ವಿವಾಹ ಆಗುತ್ತೆ. ಕೆಲವರಿಗೆ ದ್ವಿಕಳತ್ರ ಯೋಗ ಇರುತ್ತೆ, ಅಂದರೆ 2ನೇ ಮದುವೆ ಆಗುವಂಥ ಯೋಗ ಇದೆ. ಕೆಲವರಿಗೆ ಪ್ರೇಮ ವಿವಾಹ ಆಗುವಂಥ ಯೋಗ ಇರುತ್ತೆ. ಇನ್ನು ಕೆಲವರು ವಿವಾಹ ಆದರೂ ಕೂಡ ಅದು ಅಪವಾದದಿಂದ ಕೂಡಿರುತ್ತೆ. ಇದನ್ನೇ ಅಪವಾದ ವಿವಾಹ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಕೆಲವರು ಮದುವೆ ಆದ ಕೂಡಲೇ ವೈಧವ್ಯವನ್ನು ಅನುಭವಿಸುವಂಥದ್ದು ಇರುತ್ತೆ. ಪತಿಯೋ ಪತ್ನಿಯೋ ಮರಣ ಹೊಂದುವಂಥದ್ದು. ಇದರಿಂದ ಈ ವೈಧವ್ಯ ಯೋಗದ ವಿವಾಹ ಯಾವ ರೀತಿಯಲ್ಲಿ ಉಂಟಾಗುತ್ತೆ. ಜೊತೆಗೆ ವಿವಾಹ ಆದ ಮೇಲೆ ವಿವಾಹ ವಿಚ್ಛೇದನೆಗಳು ಆಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಕೆಲವರಿಗೆ ಬಹಳ ವಿಶೇಷವಾಗಿ ಅಂತರ್ಜಾತೀಯ ವಿವಾಹಗಳಾಗುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ನಾವು ಈ ದಿನ 7ನೇ ಮನೆಯಿಂದ ಈ ವಿವಾಹದ ಬಗೆಗಳು ಈಗಾಗಲೇ ನಾವು ಹೇಳದಿರುವಂಥ ರೀತಿಯಲ್ಲಿ ಯಾವ ರೀತಿಯ ವಿವಾಹ ಉಂಟಾಗುತ್ತೆ ನಿಮ್ಮ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ 7ನೇ ಮನೆ ಸಪ್ತಮ ಭಾವ, ಇದು ಕಳತ್ರ ಯೋಗ ಅಂತಲೇ ಕರೆಯುವಂಥದ್ದು, ಕಳತ್ರ ಭಾವ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ವಿವಾಹವನ್ನು ಇದು ಸೂಚಿಸುತ್ತೆ. ಪತಿ ಪತ್ನಿ ವೈವಾಹಿಕ ಜೀವನವನ್ನು, ವಿವಾಹ ವಿಚ್ಛೇದನವನ್ನು. ಇನ್ನು ಈ 7ನೇ ಮನೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಿರೋದ್ರಿಂದ ಇದು ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರಗಳನ್ನು ಕೂಡ 7ನೇ ಮನೆಯಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ವಿದೇಶದಲ್ಲಿ ಪ್ರಭಾವ ಇರುವಂಥದ್ದು ಮತ್ತು ವಿದೇಶದಲ್ಲಿ ಅಭಿವೃದ್ಧಿ ಹೊಂದುವಂಥದ್ದು, ಜೀವನದಲ್ಲಿ ಎದುರಾಗುವಂಥ ಅಪಾಯಗಳೇನೇನಿದೆ, ಸುಖ ದುಃಖಗಳ ಪ್ರಮಾಣ ಎಷ್ಟಿರುತ್ತೆ, ಅದೃಷ್ಟ ಪರೀಕ್ಷೆ ಹೇಗಾಗುತ್ತೆ, ವ್ಯವಹಾರಗಳು ಬೇರೆ ಬೇರೆ ಈ ಭಾವಗಳೇನಿದೆ ಇದರಿಂದ ನಾವು 7ನೇ ಮನೆಯಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಶುಕ್ರನನ್ನು ಕಳತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಮದುವೆಗೆ ಕಾರಕ ಯಾರು ಅಂದರೆ ಶುಕ್ರನಿಂದಲೇ ವಿವಾಹ ಆಗುವಂಥದ್ದು. ಇಲ್ಲಿ ವಿವಾಹ ಜೀವನ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ನಾವು ಒಂದು ಕುಂಡಲಿಯಲ್ಲಿ ನೋಡಿದಾಗ ಅಲ್ಲಿ ಲಗ್ನದ ಮನೆ, ಚಂದ್ರ ಇರುವಂಥ ಒಂದು ಸ್ಥಾನ, ಶುಕ್ರ ಮತ್ತು ಈ 3 ಸ್ಥಾನಗಳು ಪ್ರಬಲವಾಗಿದ್ದಾಗ ವಿವಾಹ ಜೀವನ ತುಂಬ ಉತ್ತಮವಾಗಿರುತ್ತೆ. ಅಲ್ಲಿ ಪತಿ ಪತ್ನಿಯರ ಮಧ್ಯೆ ತುಂಬ ಹೊಂದಾಣಿಕೆ ಇರುತ್ತೆ. ಇಲ್ಲಿ 1, 2, 4, 7, 8 ಮತ್ತು 12 ಈ ಭಾವಗಳು ವಿವಾಹದ ಭಾವಗಳು ಅಂತಲೇ ಕರೆಯುವಂಥದ್ದು. ಇಲ್ಲಿ 1 ಲಗ್ನ ಭಾವ. ಇಲ್ಲಿ ಒಬ್ಬ ವ್ಯಕ್ತಿಯ ಗುಣಗಳೇನಿದೆ,
ತನ್ನ ಸುಖ ಏನಿದೆ, ಹಾಗೆ ಈ ವಿವಾಹದಿಂದ ಸೌಖ್ಯ ಯಾವ ರೀತಿಯಲ್ಲಿ ಪಡೆಯಬಹುದು, ಎಷ್ಟರ ಮಟ್ಟಿಗೆ ಸುಖ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಲಗ್ನ ಭಾವದಿಂದ ನೋಡ್ಬೋದು. ಇನ್ನು 2ನೇ ಮನೆ ಕುಟುಂಬ ಭಾವ, ಕುಟುಂಬದ ಸೌಖ್ಯ ಹೇಗಿರುತ್ತೆ, ಹಾಗೆ ಹೊಸದಾಗಿ ಮದುವೆ ಆದಂಥವರು ಕುಟುಂಬದಲ್ಲಿ ಹೇಗೆ ಸೇರ್ಪಡೆಯಾಗ್ತಾರೆ, ಯಾವ ರೀತಿಯಲ್ಲಿ ಹೊಂದಾಣಿಕೆ ಇರುತ್ತೆ, ಅತ್ತೆ ಮಾವಂದಿರ ಮಧ್ಯದಲ್ಲಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲವಾ, ಇದು ಪತಿಗೆ ಮತ್ತು ಪತ್ನಿಗೆ ಒಬ್ಬರಿಗೊಬ್ಬರು ಎಷ್ಟು ಪೂರಕವಾಗಿ ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂಥ ವಿಚಾರವನ್ನು ಕುಟುಂಬ ಭಾವದಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು 4ನೇ ಮನೆ ಸುಖ ಭಾವ, ಸುಖ ಸ್ಥಾನ ಇದು. ಹಾಗಾಗಿ ಕುಟುಂಬದ ಸೌಖ್ಯ ಇದ್ದಾಗ ಆ ಪತಿ ಪತ್ನಿಯರ ಮಧ್ಯೆ ಒಂದು ರೀತಿಯಲ್ಲಿ ಹೊಂದಾಣಿಕೆ ಇರುತ್ತೆ. ಅವರ ರಿಲೇಷನ್ಶಿಪ್ ಆಗಲಿ ಅಥವಾ ಅವರ ಒಂದು ಬಾಂಧವ್ಯ ಆಗಲಿ ಬಹಳ ಗಟ್ಟಿಯಾಗಿರುತ್ತೆ. ಇದನ್ನು 4ನೇ ಭಾವದಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಜಾತಕದಲ್ಲಿ 7ನೇ ಮನೆ ಕಳತ್ರ ಭಾವ, ಇದರಲ್ಲಿ ಪತಿ ಅಥವಾ ಪತ್ನಿಯ ಗುಣ ಹೇಗಿರುತ್ತೆ ಮತ್ತು ಅವರಿಂದ ಸುಖ ಅಥವಾ ದುಃಖಗಳು ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು 7ನೇ ಮನೆಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು 8ನೇ ಒಂದು ಮನೆ ಏನಿದೆ ಅಥವಾ ಭಾವ ಏನಿದೆ, ಇದು ಮಾಂಗಲ್ಯ ಭಾವವನ್ನು ತಿಳಿಸುವಂಥದ್ದು. ಪತಿ ಮತ್ತು ಪತ್ನಿಯ ಆಯುಷ್ಯ ಎಷ್ಟರ ಮಟ್ಟಿಗೆ ಇರುತ್ತೆ, ಅವರು ದೀರ್ಘಾಯುಷಿಗಳಾಗಿರ್ತಾರಾ ಅಥವಾ ಅಲ್ಪಾಯುಷಿಗಳ ಅನ್ನುವಂಥ ವಿಚಾರವನ್ನು 8ನೇ ಮನೆಯಿಂದ ತಿಳಿಲಿಕ್ಕೆ ಸಾಧ್ಯ ಇದೆ. ಇನ್ನು 12ನೇ ಒಂದು ಭಾವ ಏನಿದೆ ಅದು ವ್ಯಯಭಾವ. ಹಾಗಾಗಿ ಇಲ್ಲಿ ಶಯನ ಸುಖವನ್ನಾಗಲಿ ಪತಿ ಪತ್ನಿಯರಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಭಾವಗಳಲ್ಲಿ ಶುಭ ಗ್ರಹಗಳಿದ್ದರೆ ವಿವಾಹ ಜೀವನ ಸುಖಮಯವಾಗಿರುತ್ತೆ. ಹಾಗಾಗಿ ಈಗ ಹೇಳಿದಂತೆ 1, 2, 4, 7, 8 ಮತ್ತು 12ನೇ ಮನೆಗಳೇನಿದೆ ಅಥವಾ ಭಾವಗಳೇನಿದೆ ಅಲ್ಲಿ ಶುಭ ಗ್ರಹಗಳು ಸ್ಥಿತರಾಗಿರಬೇಕು. ಒಂದು ವೇಳೆ ಏನಾದರೂ ಈ ಭಾವಗಳಲ್ಲಿ ಪಾಪಗ್ರಹಗಳೇನಾದರೂ ಸ್ಥಿತರಾಗಿದ್ದರೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಜೀವನ ಅವರಿಗೆ ಭಾರವಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇಲ್ಲದಾಗ ಪ್ರತಿನಿತ್ಯ ಜಗಳ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಒಬ್ಬರು ಪ್ರೀತಿಸಲ್ಲ, ಅವರನ್ನು ಪರಸ್ಪರರು ದ್ವೇಷಿಸುವಂಥದ್ದಾಗುತ್ತೆ. ಜೊತೆಗೆ ಪತಿ ಹೇಳುವಂಥ ಮಾತು ಪತ್ನಿ ಕೇಳಲ್ಲ, ಪತ್ನಿ ಹೇಳುವಂಥ ವಿಚಾರಗಳನ್ನು ಪತಿ ಕೇಳಲ್ಲ. ಹಾಗಾಗಿ ಹೊಂದಾಣಿಕೆ ಇರಲ್ಲ. ಇದರಿಂದ ದಾಂಪತ್ಯ ಸುಖ ಅನ್ನುವಂಥದ್ದು ಅವರಿಗೆ ಸಿಕ್ಕಲ್ಲ. ಬರೀ ತೋರಿಕೆಗಾಗಿ, ಸಮಾಜಕ್ಕಾಗಿ ಅವರು ಪತಿ ಪತ್ನಿಯರಾಗಿರ್ತಾರೆಯೇ ವಿನಃ ಅವರಿಗೆ ಯಾವುದೇ ರೀತಿಯ ಶಯನ ಸುಖ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಇಲ್ಲಿ ದಾಂಪತ್ಯದಲ್ಲಿ ಭಾರಿ ಸೋಲನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಭಾವಗಳಲ್ಲಿ ಪಾಪಗ್ರಹಗಳು ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲಿ ಪಾಪಗ್ರಹಗಳು ಸ್ಥಿತರಾಗಿದ್ದರಷ್ಟೇ ಅಲ್ಲ, ಪಾಪಗ್ರಹಗಳ ದೃಷ್ಟಿ ಕೂಡ ಈ ಒಂದು ಭಾವಗಳ ಮೇಲೆ ಇರಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ವಿವಾಹ ಜೀವನಕ್ಕೆ ಶುಭ ಸೂಚಕರು ಯಾರ್ಯಾರು ಅಂತ ಹೇಳಿದ್ರೆ ಚಂದ್ರ, ಗುರು ಮತ್ತು ಶುಕ್ರ, ಈ ಮೂವರು ಮಾತ್ರ. ಇನ್ನು ವಿವಾಹಕ್ಕೆ ಮಾರಕರು, ಯಾರಿಂದ ವಿವಾಹಕ್ಕೆ ತೊಂದರೆಗಳಾಗುತ್ತೆ, ಅಡೆತಡೆಗಳಾಗುತ್ತೆ, ಹಾಗೆ ವಿವಾಹ ಜೀವನ ಅಶಾಂತಿಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ರವಿ, ಕುಜ, ಶನಿ, ರಾಹು ಮತ್ತು ಕೇತು ಬಹಳ ಪ್ರಮುಖರಾಗ್ತಾರೆ. ಇನ್ನು ಬುಧ ಗ್ರಹ ಬಹಳ ಕಂಡೀಷನಲ್ ಆಗಿ ಇರುವಂಥದ್ದು, ಅಂದರೆ ಆ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಅವರ ಒಂದು ಸುಖ ದುಃಖಗಳು ಪ್ರಾಪ್ತಿಯಾಗ್ತಾ ಇರುತ್ತೆ ಅವರಿಗೆ. ಇನ್ನು ಲಗ್ನದಲ್ಲಿ ಚಂದ್ರ, ಕಳತ್ರಕಾರಕನಾದಂಥ ಶುಕ್ರ, ಕಳತ್ರ ಭಾವಸ್ಥಿತ ಗ್ರಹ, ಈ ಭಾವವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಗ್ರಹಗಳು ಶುಭರೇ ಆಗಿದ್ದಾಗ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಹಾಗಾಗಿ ಚಂದ್ರ ಮತ್ತು ಶುಕ್ರ ಬಹಳ ಮುಖ್ಯವಾಗಿ ನಾವು ಜಾತಕದಲ್ಲಿ ಗಮನಿಸಬೇಕು. ಅವರು ಇರುವಂಥ ಸ್ಥಾನ ಯಾವುದು, ಅವರು ಸ್ಥಿತರಾಗಿರುವಂಥ ರಾಶಿ ಯಾವುದು ಅನ್ನುವಂಥ ವಿಚಾರ. ಇಲ್ಲಿ ಲಗ್ನ, ಚಂದ್ರ, ಕಳತ್ರಕಾರಕನಾದಂಥ ಶುಕ್ರ, ಕಳತ್ರ ಭಾವಸ್ಥಿತ ಗ್ರಹ ಅಥವಾ ಈ ಭಾವವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಗ್ರಹ, ಇವರೆಲ್ಲರೂ ಕೂಡ ಅಶುಭ ಗ್ರಹಗಳಿಂದ ಪೀಡಿತರಾದಾಗ ವೈವಾಹಿಕ ಜೀವನ ದುಃಖಮಯವಾಗಿರುತ್ತೆ. ಇಲ್ಲಿ ಕೆಲವರು ದುಃಖವನ್ನು ಕೊನೆಯವರೆಗೂ ಕೂಡ ತಡ್ಕೊಂಡು ಜೀವನ ಮಾಡ್ತಾರೆ, ಕೆಲವರಿಗೆ ದುಃಖ ತಡೆಯೋಕ್ಕಾಗಲ್ಲ. ಹಾಗಾಗಿನೇ ಅವರು ವಿಚ್ಛೇದನದ ಹಂತಕ್ಕೆ ಹೋಗುವಂಥದ್ದು ಇದೆ. ಕಾನೂನಿನ ನೆರವನ್ನು ಬಯಸಿ ಬೇರೆ ಬೇರೆ ಆಗುವಂಥ ಪ್ರಸಂಗಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಬಹಳ ವಿಶೇಷವಾಗಿ ಇಲ್ಲಿ ಲಗ್ನ, ಚಂದ್ರ, ಶುಕ್ರ ಮತ್ತು ಕಳತ್ರ ಭಾವ, ಹಾಗೆ ಆ ಒಂದು ಭಾವಕ್ಕೆ ಇರುವಂಥ ದೃಷ್ಟಿಗಳು ಯಾವ್ಯಾವುದು ಅನ್ನುವಂಥ ವಿಚಾರದಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇನ್ನು
ವೈವಾಹಿಕ ಜೀವನದಲ್ಲಿ ಬಹಳ ಪ್ರಮುಖವಾಗಿ ನೋಡುವಂಥ ಇನ್ನೊಂದು ಕುಂಡಲಿ ಅಂತ ಹೇಳಿದ್ರೆ ನವಾಂಶ ಕುಂಡಲಿ. ಅದನ್ನೇ D9 ಚಾರ್ಟ್ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಯಾವುದೇ ಜಾತಕದಲ್ಲಿ ಚಂದ್ರನಾಗಲಿ ಶುಕ್ರನಾಗಲಿ ಲಗ್ನ ಆಗಲಿ ಮೂಲತಃ ಬಲಾಢ್ಯರಾಗಿದ್ದರೆ ಸರ್ವೇ ಸಾಮಾನ್ಯವಾಗಿ ವೈವಾಹಿಕ ಜೀವನ ಉತ್ತಮ ಮಟ್ಟದಲ್ಲಿ ಇರುತ್ತೆ. ಪತಿ ಪತ್ನಿಯರು ಸಂತೋಷದಿಂದ ಇರ್ತಾರೆ. ಇದರಲ್ಲಿ ಯಾರಾದರೂ ಒಬ್ಬ ಕೆಟ್ಟರೂ ಕೂಡ ವಿವಾಹ ಜೀವನ ಏರುಪೇರಾಗುತ್ತೆ. ಹಾಗಾಗಿ ವಿವಾಹ ತಡವಾಗಿ ಆಗುವಂಥದ್ದಾಗಲಿ, ವಿವಾಹ ಆದ ನಂತರದಲ್ಲಿ ಪರಸ್ಪರರಲ್ಲಿ ವಿರಸಗಳು ಉಂಟಾಗುವಂಥದ್ದಾಗಲಿ, ಕೊನೆಗೆ ಅದು ವಿಚ್ಛೇದನದ ಹಂತಕ್ಕೆ ಹೋಗುವಂಥದ್ದಾಗಲಿ ಸಾಮಾನ್ಯವಾಗಿ ಸಂಭವಿಸುತ್ತೆ. ಹಾಗಾಗಿನೇ ಇಲ್ಲಿ ಈ ನವಾಂಶ ಕುಂಡಲಿಯಲ್ಲಿ ಬಹಳ ವಿಶೇಷವಾಗಿ ನಾವು ಚಂದ್ರ ಮತ್ತು ಶುಕ್ರನನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ವಿವಾಹ ಕಾರಕ ಶುಕ್ರ ಹೇಗಿರ್ತಾನೆ, ಎಲ್ಲಿ ಇದ್ದರೆ ಶುಕ್ರ ಒಳ್ಳೆಯದು ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ಇಲ್ಲಿ ವಿವಾಹ ಕಾರಕನಾದಂಥ ಶುಕ್ರ ಅಗ್ನಿ ತತ್ವದಲ್ಲಿ ಸ್ಥಿತನಾಗಿದ್ದರೆ ಅವನ ವಿರುದ್ಧ ಇರುವಂಥ ಒಂದು ತತ್ವ ಇದು. ಹಾಗಾಗಿ ಇದು ವಿರುದ್ಧ ತತ್ವವುಳ್ಳ ರಾಶಿಯಾಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ವೈವಾಹಿಕ ಜೀವನ ಸುಖಮಯವಾಗಿದ್ದರೂ ಕೂಡ ಅಲ್ಪಕಾಲದ್ದಾಗಿರುತ್ತೆ. ಮದುವೆಯಾದ ಹೊಸತರಲ್ಲಿ ಮಾತ್ರ ಆ ಪತಿ ಪತ್ನಿಯರು ಚೆನ್ನಾಗಿರ್ತಾರೆ. ನಂತರದ ದಿನಗಳಲ್ಲಿ ಹೊಂದಾಣಿಕೆ ತಪ್ಪತ್ತೆ. ಇನ್ನು ವಿವಾಹಕ್ಕೆ ಕಾರಕನಾದಂಥ ಶುಕ್ರ ಭೂತತ್ವ ರಾಶಿಯಲ್ಲಿ ಏನಾದರೂ ಸ್ಥಿತನಾಗಿದ್ದರೆ ವೈವಾಹಿಕ ಜೀವನ ಬಹಳ ಉದ್ದವಾಗಿದ್ದರೂ ಕೂಡ ಏರಿಳಿತಗಳಿಂದ ಕೂಡಿರುತ್ತೆ. ಇಂಥವ್ರಿಗೆ ಶೀಘ್ರ ವಿವಾಹ ಆಗಿರ್ಬೋದು ಅಥವಾ ಪ್ರೇಮ ವಿವಾಹ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶುಕ್ರ ಭೂತತ್ವ ರಾಶಿಯಲ್ಲಿದ್ದಾನ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಶುಕ್ರ ವಾಯುತತ್ವ ರಾಶಿಯಲ್ಲಿದ್ದರೆ ಶುಭ ಫಲಗಳನ್ನು ಕೊಡ್ತಾನೆ. ಅದೇ ಶುಕ್ರ ಜಲತತ್ವ ರಾಶಿಯಲ್ಲೇನಾದರೂ ಇದ್ದರೆ ವೈವಾಹಿಕ ಜೀವನದ ಕಾಲಾವಧಿ ಉದ್ದವಾಗಿದ್ದರೂ ಕೂಡ ಕಲಹಮಯವಾಗಿರುತ್ತೆ. ಅವರಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಪ್ರತಿದಿನ ಅವರು ಭಿನ್ನಾಭಿಪ್ರಾಯದಿಂದಲೇ ದಿನವನ್ನು ಆರಂಭ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಶುಕ್ರ ಯಾವ ತತ್ವದ ರಾಶಿಯಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಗ್ನಿತತ್ವದ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಸಿಂಹ ಮತ್ತು ಧನುರಾಶಿ, ಈ ಮೂರು ರಾಶಿಗಳನ್ನು ಅಗ್ನಿತತ್ವ ರಾಶಿಗಳು ಅಂತ ಹೇಳಿ ಕರೀತಾರೆ. ಇನ್ನು ಭೂತತ್ವ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕನ್ಯಾ ಮತ್ತು ಮಕರ ರಾಶಿ, ಇದು ಭೂತತ್ವ ರಾಶಿಗಳು ಈ ಮೂರು. ಇನ್ನು ವಾಯುತತ್ವ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳು. ಹಾಗೆ ಜಲತತ್ವ ರಾಶಿಗಳು ಅಂದರೆ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿಗಳು. ಇಲ್ಲಿ ನಾವು ಶುಕ್ರ ಯಾವ ಒಂದು ತತ್ವದ ರಾಶಿಯಲ್ಲಿದ್ದಾನೆ ಅನ್ನೋವಂಥದ್ದನ್ನು ನೋಡಿ ಅದರ ಫಲಾಫಲಗಳನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಇನ್ನು ಈ ವಿವಾಹ ಭಾವಗಳ ಬಗ್ಗೆ ನೋಡೋದಾದರೆ ಇಲ್ಲಿ 2, 7 ಮತ್ತು 11 ಭಾವಗಳೇನಿದೆ ಅಥವಾ ಈ ಮನೆಗಳೇನಿದೆ ಇದು ಬಲಾಢ್ಯವಾಗಿದ್ದರೆ ವಿವಾಹ ಸಮಸ್ಯೆ ಇರೋದಿಲ್ಲ. ಇಲ್ಲಿ ವಿವಾಹ ಭಾವಗಳ ಅಧಿಪತಿಗಳು ಸೂಚಿಸುವಂಥ ದಶಾಭುಕ್ತಿಗಳಲ್ಲೇ ಮದುವೆ ಆಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಕುಂಡಲಿಯಲ್ಲಿ ನಾವು ನೋಡಬೇಕಾಗಿರುವಂಥ ಪ್ರಮುಖವಾಗಿರುವಂಥ 3 ಮನೆಗಳು ಯಾವ್ಯಾವುದು ಅಂತ ಹೇಳಿದ್ರೆ 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ. ಇಲ್ಲಿ 2ನೇದು ಕುಟುಂಬ ಸ್ಥಾನ, 7ನೇದು ಕಳತ್ರ ಸ್ಥಾನ, 11ನೇದು ಲಾಭಸ್ಥಾನ. ಹಾಗಾಗಿ ಇಲ್ಲಿ ಆ ಮದುವೆಯಿಂದ ಅವರಿಗೆ ಎಷ್ಟರ ಮಟ್ಟಿಗೆ ಅನುಕೂಲತೆಗಳಾಗಿದೆ, ಅನಾನುಕೂಲತೆಗಳಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಗ್ರಹಗಳು ಕೆಲವು ರಾಶಿಗಳಲ್ಲಿ ಸ್ಥಿತರಾಗಿದ್ದಾಗ ಬಹಳ ತಡವಾಗಿ ವಿವಾಹ ಆಗುವಂಥದ್ದು ಕೂಡ ಇದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ 30 ವರ್ಷಗಳಾದರೂ ಕೂಡ ಕೆಲವರಿಗೆ ವಿವಾಹ ಆಗಲ್ಲ. ಇದನ್ನು ತಡ ವಿವಾಹ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಜಾತಕದಲ್ಲಿ ವಕ್ರಗ್ರಹಗಳು ಬಹಳ ಸಂಖ್ಯೆಯಲ್ಲಿದ್ದರೆ ಅಂಥವರ ವಿವಾಹ ತಡ ಆಗುತ್ತೆ. ಹಾಗಾಗಿ ನಾವು ಕುಂಡಲಿಯನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಜನನ ಕಾಲದಲ್ಲಿ ಇರುವಂಥ ಗ್ರಹಗಳು ವಕ್ರವಾಗಿ ಚಲನೆ ಮಾಡ್ತಾ ಇತ್ತ ಅಥವಾ ರುಜುತ್ವವನ್ನು ಪಡ್ಕೊಂಡಿತ್ತ, ಅಂದರೆ ನೇರವಾಗಿ ಚಲನೆ ಇತ್ತ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಇಲ್ಲಿ ಜಾತಕದಲ್ಲಿ ವಕ್ರ ಗ್ರಹಗಳಿಂದ ತಡ ವಿವಾಹ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಗಮನಿಸಿದಾಗ ಕುಜ, ಶನಿ ಮತ್ತು ರಾಹು ಇವರು ತಡವಾದ ವಿವಾಹವನ್ನು ಉಂಟು ಮಾಡುವಂಥವ್ರು. ಇಲ್ಲಿ ಕುಜನಿಗೆ 30 ವರ್ಷದವರೆಗೂ ಕೂಡ ವಿವಾಹ ತಡೆಯುವಂಥ ಒಂದು ಬಲ ಇರುತ್ತೆ. ಹಾಗಾಗಿ ಯಾರಿಗೆ 30 ವರ್ಷದವರೆಗೆ ವಿವಾಹ ಆಗಿಲ್ಲ ಅಂಥವರು ಈ ಕುಜನನ್ನು ಬಲಪಡಿಸ್ಕೊಳ್ಬೇಕು. ಇದರಿಂದ ವಿವಾಹಗಳು ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ವಿಶೇಷವಾಗಿ ಕುಜ ದೋಷವನ್ನು ಗಮನಿಸಬೇಕಾಗತ್ತೆ. ಇನ್ನು ಶನಿಗೆ 30 ವರ್ಷದಿಂದ 35 ವರ್ಷದವರೆಗೂ ಕೂಡ ವಿವಾಹವನ್ನು ತಡೆಯುವಂಥ ಒಂದು ಬಲ ಇರುತ್ತೆ.
ಹಾಗಾಗಿ ಕೆಲವರಿಗೆ 30+ ಆಗಿಬಿಟ್ಟಿರುತ್ತೆ, ವಿವಾಹ ಆಗಿಲ್ಲ. ಅಂಥವರು ಶನಿಯಿಂದ ಉಂಟಾಗುವಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ರಾಹುವಿಗೆ 35 ವರ್ಷದಿಂದ 42 ವರ್ಷದವರೆಗೂ ಕೂಡ ವಿವಾಹವನ್ನು ತಡೆಯುವಂಥ ಒಂದು ಬಲ ಇದೆ. ಇಲ್ಲಿ ರಾಹುವನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾರಿಗೆ 35 ವರ್ಷ ಆದರೂ ಕೂಡ ವಿವಾಹ ಆಗಿಲ್ಲ ಅಂಥವರು ರಾಹುವನ್ನು ಬಲಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಗ್ರಹಗಳು ವಿವಾಹ ಭಾವಗಳಾದಂತಹ 2, 7 ಮತ್ತು 11ನೇ ಭಾವಗಳಲ್ಲಿ ಈ ಭಾವಾಧಿಪತಿಗಳಿಗೆ ಸಂಬಂಧ ಬಂದರೆ ಯಾವ ಗ್ರಹದ ಸಂಬಂಧ ಬರುತ್ತೋ ಆ ಗ್ರಹ ಸೂಚಿತವಾದಂತಹ ವಯಸ್ಸಿನವರೆಗೂ ಕೂಡ ವಿವಾಹ ತಡ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿನೇ ಆ ಸಂಬಂಧಪಟ್ಟಂತಹ ಗ್ರಹಗಳಿಗೆ ಶಾಂತಿಯನ್ನು ಮಾಡಬೇಕು. ಇಲ್ಲಿ ಬಹಳ ವಿಶೇಷವಾಗಿ ಕುಜ, ಶನಿ ಮತ್ತು ರಾಹು ಈ ಮೂರೂ ಕೂಡ ತಡವಾದ ವಿವಾಹಕ್ಕೆ ಕಾರಣ ಆಗೋದ್ರಿಂದ ಇವುಗಳಲ್ಲಿ ಯಾವ ವಯಸ್ಸಿನಲ್ಲಿ ವಿವಾಹ ಆಗಬೇಕು ಅಂತ ಹೇಳಿ ಬಯಸ್ತಿರೋ ಸಂಬಂಧಪಟ್ಟಂತಹ ಗ್ರಹಕ್ಕೆ ಶಾಂತಿಯನ್ನು ಮಾಡಿಸ್ಬೇಕು. ಹಾಗೆ ಕುಜದೋಷ ಅನ್ನುವಂಥದ್ದೇನಾದರೂ ಜಾತಕದಲ್ಲಿ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಬೇಕು. ಕೆಲವರಿಗೆ ಸರ್ಪದೋಷ ಇರುತ್ತೆ, ಕೆಲವರಿಗೆ ಪಿತೃದೋಷಗಳಿರುತ್ತೆ, ಕೆಲವರಿಗೆ ಈಗಾಗಲೇ ಹೇಳಿದಾಗೆ ಕುಜದೋಷ ಇರುತ್ತೆ. ಇಂತಹ ವಿಚಾರಗಳನ್ನು ಜಾತಕವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ವಿವಾಹ ತಡ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಬಂಧುಗಳೇ, ನಾವು ನಾಳಿನ ಸಂಚಿಕೆಯಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ 2ನೇ ಮದುವೆಯ ಯೋಗ ಇರುತ್ತೆ, ಇನ್ನು ಯಾರಿಗೆ ಪ್ರೇಮ ವಿವಾಹ ಆಗುತ್ತೆ, ಯಾರಿಗೆ ಅಪವಾದದ ವಿವಾಹ ಉಂಟಾಗುತ್ತೆ, ಯಾರಿಗೆ ವೈಧವ್ಯ ಯೋಗ ಇರುತ್ತೆ, ಜೊತೆಗೆ ವಿವಾಹ ವಿಚ್ಛೇದನ ಆಗುವಂಥ ಸಂದರ್ಭಗಳು ಯಾವ್ಯಾವುದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಕುಂಡಲಿಯನ್ನೇ ಮ್ಯಾಚ್ ಮಾಡಲ್ಲ, ಪ್ರೇಮ ವಿವಾಹದಲ್ಲಿ ಇದನ್ನೆಲ್ಲ ನೋಡಲ್ಲ. ಪ್ರೇಮಿಗಳು ಪರಸ್ಪರರ ಆಕರ್ಷಣೆ ಇದರಿಂದ ವಿವಾಹಕ್ಕೆ ಒಳಪಡುವಂಥದ್ದು ಇದೆ. ಕೆಲವರು ತಂದೆ ತಾಯಿಯಂದರಿಗೆ ವಿರುದ್ಧವಾಗಿ ನಡ್ಕೊಂಡು ವಿವಾಹ ಆಗ್ತಾರೆ, ಕೆಲವರು ತಂದೆ ತಾಯಿಯಂದರನ್ನು ಹೆದರಿಸಿ ಬೆದರಿಸಿ ಅಥವಾ ಅವರನ್ನು ಕನ್ವಿನ್ಸ್ ಮಾಡಿ ವಿವಾಹ ಆಗುವಂಥದ್ದು ಕೂಡ ಇದೆ. ಆದರೆ ಅವರು ಈ ಪ್ರೇಮ ವಿವಾಹ ಆಗುವಂಥ ಸಂದರ್ಭದಲ್ಲಿ ಆ ವಿವಾಹ ಎಷ್ಟರ ಮಟ್ಟಿಗೆ ಊರ್ಜಿತ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಒಂದು ನಿಯಮವನ್ನು ಅನುಸರಣೆ ಮಾಡ್ತಾ ಇದ್ರು. ಏನಂದರೆ ಯಾವುದೇ ರೀತಿಯ ವಿವಾಹ ಆದರೂ ಕೂಡ ಜಾತಕಗಳನ್ನು ಹೊಂದಾಣಿಕೆ ಮಾಡಬೇಕು, ಸಾಲಾವಳಿಯನ್ನು ನೋಡಬೇಕು. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇದೆ ಅಂದರೆ ಮಾತ್ರ ಅವರು ವಿವಾಹಕ್ಕೆ ಮುಂದುವರಿತಾ ಇದ್ರು. ಹಾಗಾಗಿನೇ ನಾವು ಜನ್ಮ ಕುಂಡಲಿಯನ್ನು, ನವಾಂಶ ಕುಂಡಲಿಯನ್ನು ಪರಿಶೀಲನೆ ಮಾಡೇನೆ ವಿವಾಹ ಜೀವನದ ಬಗ್ಗೆ ಮಾಹಿತಿಗಳನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿದ್ದರೆ ಅಥವಾ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಸ್ಥಳ ಇದನ್ನು ತಿಳಿಸಿ ಜಾತಕವನ್ನು ಬರೆಸ್ಕೊಂಡು ಅದರಲ್ಲಿ ಈ ರಾಶಿ ಕುಂಡಲಿ ಅಥವಾ ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿ ಇಲ್ಲಿ ಇರುವಂಥ ಗ್ರಹಗಳ ಸ್ಥಾನಮಾನಗಳೇನು ಅನ್ನುವಂಥದ್ದನ್ನು ನಿಷ್ಕರ್ಷೆ ಮಾಡಿಕೊಂಡು ನಿಮ್ಮ ವೈವಾಹಿಕ ಜೀವನ ಯಾವ ಹಂತದಲ್ಲಿದೆ ಅಥವಾ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನೀವೇ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಹಿರಿಯರೆಲ್ಲರೂ ಸೇರಿ ವಿವಾಹ ಜೀವನ ಶುಭಕರವಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತ ಹೇಳಿ ಹರಸಿ ಆಶೀರ್ವಾದ ಮಾಡಿ ಒಂದು ವಿವಾಹ ಬಂಧನಕ್ಕೆ ಒಳಪಟ್ಟಿಸಿರುವಂಥ ಪತಿ ಪತ್ನಿಯರ ವೈವಾಹಿಕ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಅಂದರೆ 3ರಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಬೆಳಗಿನ ಅವಧಿ ಏನಿದೆ ಬಹಳ ಸಂತೋಷಮಯವಾಗಿರುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಹಾಗೆ ಈ ದಿನ ಕುಟುಂಬಕ್ಕಾಗಿ ವಿಶೇಷವಾದ ಗಮನವನ್ನು ಕೊಡುವಂಥದ್ದು, ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕುಟುಂಬದ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬರುತ್ತೆ, ಅದನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬಕ್ಕಾಗಿ, ಕುಟುಂಬದವರಿಗಾಗಿ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಒಂದು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೇಷನ್ ಇರುವಂಥ ದಿನ. ಇನ್ನು ಈ ದಿನ ಕೆಲವೊಂದು ಬಂಧುಗಳಾಗಲಿ ಮಿತ್ರರಾಗಲಿ ಕಷ್ಟದಲ್ಲಿದ್ದಾರೆ ಅಂದರೆ ಅವರ ಸಹಾಯಕ್ಕೆ ಧಾವಿಸುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಪರೋಪಕಾರ ಇದೆ, ಆದರೆ ನಿಮ್ಮ ಇತಿಮಿತಿ, ನಿಮ್ಮ ಚೌಕಟ್ಟನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇಲ್ಲಾಂದರೆ ನೀವೇ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗಿ ಅಂತಹ ಸಮಸ್ಯೆಯಲ್ಲೇ ನೀವೇ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
ಇನ್ನು ಯಾವುದೇ ವಿಚಾರದಲ್ಲಿ ಈ ಲೇವಾದೇವಿ ವ್ಯವಹಾರ ಮಾಡುವಂಥವರು ತೀರಾ ಹತ್ತಿರದ ಸಂಬಂಧಿಗಳ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾರ ಮಾತನ್ನು ಕೂಡ ನೀವು ಕೇಳದೇ ಇರುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗೆ ನೀವು ತಿಳಿದುಕೊಂಡಿರುವಂಥದ್ದೇ ಸರಿ ಅನ್ನುವಂಥ ಧೋರಣೆ ಕೂಡ ಇರುತ್ತೆ. ಇದು ಸರಿಯೋ ತಪ್ಪೋ ಅನ್ನುವಂಥದ್ದು ಆಯಾ ಕಾಲಮಾನದಲ್ಲೇ ನಿಮಗೆ ಅನುಭವಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಿರಿಯರ ಮಾತನ್ನು ಕೇಳಬೇಕಾ ಅಥವಾ ನಿಮ್ಮದೇ ಧೋರಣೆಯನ್ನು ಅನುಸರಣೆ ಮಾಡಬೇಕಾ ಅನ್ನುವಂಥ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಂತ ಅನುಭವ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಂತರ ಪಶ್ಚಾತ್ತಾಪ ಪಡ್ತೀರಿ. ಆದರೂ ಕೂಡ ಯಾವುದೇ ವಿಶ್ವವಿದ್ಯಾಲಯ ಕಲಿಸಲಾಗದಂಥ ಒಂದು ವಿಚಾರವನ್ನು ಈ ದಿನ ಸ್ವಂತ ಅನುಭವದ ಆಧಾರದಿಂದ ಕಲಿತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸೆಲ್ಫ್ ಲರ್ನಿಂಗಿಗೆ ಒಳ್ಳೆಯ ಅವಕಾಶಗಳಿರುತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ಈಗಾಗಲೇ ನೀವು ತಿಳಿದುಕೊಂಡಿರುವಂಥದ್ದು ಸರಿ ಇದೆ ಅಂತ ಹೇಳಿ ತಪ್ಪಾಗಿ ಅರ್ಥೈಸಿರುವಂಥದ್ದು, ಅದನ್ನು ಆದಷ್ಟು ಕೈ ಬಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದನ್ನು ಲರ್ನಿಂಗ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಕಲಿತಿರುವಂಥದ್ದನ್ನು ಕೈ ಬಿಡುವಂಥದ್ದು ಅಥವಾ ಮರೆಯುವಂಥದ್ದು ಬಹಳ ಕಷ್ಟ. ಹಾಗಾಗಿನೇ ಆದರೆ ಈ ದಿನದಲ್ಲಿ ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ಒತ್ತು ಕೊಡಬೇಕಾಗತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಈ ದಿನದ ಬೆಳಗಿನ ಅವಧಿ ಏನಿದೆ ಸ್ವಲ್ಪ ಒತ್ತಡದಲ್ಲಿ ಇರುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ, ಕ್ಲಾರಿಟಿ ಇಲ್ಲ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಇದೆ. ಇನ್ನು ಹತಾಶೆಯ ಮನೋಭಾವದಿಂದ ಈ ದಿನ ಒಂದು ಕೆಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಬಹಳ ದಿನಗಳು ಕಾದಿದ್ದೀರಿ ಪರಿಸ್ಥಿತಿ ಸುಧಾರಣೆ ಆಗತ್ತೆ ಅಂಥೇಳಿ, ಆದರೆ ಪರಿಸ್ಥಿತಿಯೂ ಸುಧಾರಣೆ ಆಗಲಿಲ್ಲ. ನಿಮಗೂ ಕೂಡ ಯಾವುದೇ ಒಂದು ಆಲ್ಟರ್ನೇಟ್ ವೇ ಅನ್ನುವಂಥದ್ದು ಸಿಕ್ಕಲಿಲ್ಲ. ಇದರಿಂದ ನಿಮ್ಮ ಮನಸ್ಸು ಒತ್ತಡಕ್ಕೆ ಸಿಲುಕತ್ತೆ. ಜೊತೆಗೆ ಯಾವುದೋ ಒಂದು ಹತಾಶ ಮನೋಭಾವದಿಂದಲೇ ಕೆಲವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾನಸಿಕ ಪ್ರಕ್ಷುಬ್ಧತೆಗೆ ಬಹಳ ಇತ್ತೀಚಿನ ವಿಚಾರಗಳೇ ಕಾರಣವಾಗಿರುವಂಥದ್ದು. ಈ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗಿದೆ ಅದರಿಂದ ಮನಸ್ಸಿಗೆ ಈ ದಿನ ತುಂಬ ಪ್ರಕ್ಷುಬ್ಧತೆ ಅನ್ನುವಂಥದ್ದು ಇರುತ್ತೆ. ಇಂಡೆಫಿನೆಟ್ ಆಗಿರುವಂಥದ್ದು, ಅನಿಶ್ಚಿತವಾಗಿ ಇರುವಂಥ ಮನಸ್ಥಿತಿ. ಹಾಗಾಗಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಯಾವುದರಿಂದ ಎಷ್ಟರ ಮಟ್ಟಿಗೆ ಮುಂದೆ ನಿಮಗೆ ಪ್ರಯೋಜನ ಆಗುತ್ತೆ ಆಗಲ್ಲ ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ಮಾಡಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಈ ದಿನ ಸಮಯವೂ ಕೂಡ ವ್ಯರ್ಥವಾಗುತ್ತೆ. ಜೊತೆಗೆ ಹಣ ಕೂಡ ವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ವಿಚಾರಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಸಮರ್ಪಕವಾದಂಥ ಒಂದು ಫಲಿತಾಂಶ ಕೂಡ ನಿಮಗೆ ಬರಲ್ಲ. ಇನ್ನು ಈ ದಿನ ಆಡಂಬರದ ಜೀವನಕ್ಕೆ ಮನಸೋಲುವಂಥ ಸಾಧ್ಯತೆ ಇದೆ. ಯಾರನ್ನೋ ನೋಡಿ, ಯಾರಿಗೋ ಹೋಲಿಸಿಕೊಂಡು ನಿಮ್ಮ ಜೀವನದಲ್ಲಿ ಇಂಥ ಬದಲಾವಣೆಗಳಾದರೆ ಬಹಳ ಚೆನ್ನಾಗಿರ್ತೇನೆ ಅನ್ನೋವಂಥ ಒಂದು ತಪ್ಪು ಕಲ್ಪನೆ ನಿಮಗೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಅಂಥ ಒಂದು ಪ್ರಯತ್ನದಲ್ಲಿದ್ದು ಕೆಲವೊಮ್ಮೆ ವ್ಯರ್ಥ ಪ್ರಯತ್ನಗಳು ಕೂಡ ಆಗುವಂಥದ್ದಿದೆ, ಹಣ ಖರ್ಚಾಗುವಂಥದ್ದಿದೆ. ಜೊತೆಗೆ ಇಲ್ಲಿ ಸ್ವಂತಿಕೆ ಅನ್ನುವಂಥದ್ದು ಇಲ್ಲದೆ ಇರೋದರಿಂದ ನಿಮ್ಮ ಈ ರೀತಿಯ ಪ್ರಯತ್ನಗಳು ಬಹಳ ದೀರ್ಘಕಾಲದವರೆಗೆ ಇರಲ್ಲ, ತಾತ್ಕಾಲಿಕವಾಗಿರುತ್ತೆ, ಸ್ವಲ್ಪ ದಿನ ಮಾತ್ರ ಇರುತ್ತೆ. ನಂತರ ನಿಜ ಬಣ್ಣ ಬಯಲಾಗೇ ಆಗುತ್ತೆ. ಹಾಗಾಗಿ ಅಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಈಗ ಇರುವಂಥ ಕೆಲವೊಂದು ಸರಳವಾಗಿರುವಂಥ ಜೀವನ ಕ್ರಮ ಏನಿದೆ ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಿ ತುಂಬ ಲವಲವಿಕೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರಿಗಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ಎಕ್ಸ್ಟ್ರಾ ಎನರ್ಜಿಯನ್ನು ಹೊಂದಿಕೊಳ್ಳುವಂಥದ್ದು, ಜೊತೆಗೆ ಈ ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನೇ ನೀವೇನೇ
ಒಂದು ರೀತಿಯಲ್ಲಿ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಆ ಕೆಲಸ ಸರಿ ಇತ್ತು, ಆ ಸಮಯಕ್ಕೆ ಅದೇ ಶ್ರೇಷ್ಠವಾಗಿತ್ತು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಶ್ಲಾಘಿಸಿಕೊಳ್ಳುವಂಥದ್ದು, ಹಾಗೆ ಅದರಿಂದ ಬಂದಿರುವಂತಹ ಕೆಲವೊಂದು ಅನುಕೂಲತೆಗಳು ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥ ಒಂದನ್ನು ಬಿಂಬಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳೇ ಶ್ರೇಷ್ಠ ಮಟ್ಟದಲ್ಲಿರುತ್ತೆ ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಆದರೆ ಅದನ್ನು ನಿಮ್ಮ ಬಂಧುಗಳೋ ಮಿತ್ರರೋ ಕೇಳಿಸಿಕೊಂಡಾಗ ಅವರ ಒಂದು ಪ್ರತಿಕ್ರಿಯೆ ವ್ಯತಿರಿಕ್ತವಾಗಿರುತ್ತೆ. ಆದರೆ ಅದರ ಕಡೆಗೆ ನೀವು ಗಮನ ಕೊಡಲ್ಲ. ಹಾಗಾಗಿ ನಿಮ್ಮ ಧೋರಣೆ ಏನಿದೆ, ನಿಮ್ಮ ಒಂದು ನೀತಿ ನಿಯಮಗಳೇನಿದೆ, ಅದೇ ಸರ್ವಕಾಲಕ್ಕೂ ಕೂಡ ಒಳ್ಳೆಯದಾಗಿದೆ, ಮುಂದೆನೂ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಇರ್ತೀರಿ. ಇನ್ನು ಈ ದಿನದಲ್ಲಿ ಆಸ್ಪತ್ರೆಗಾಗಲಿ ಔಷಧೋಪಚಾರಗಳಿಗಾಗಲಿ ಸ್ವಲ್ಪ ಹಣ ವ್ಯಯವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆದಾಯದಲ್ಲಿ, ನಿಮ್ಮ ದುಡಿಮೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಪ್ರಗತಿ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಆದರೆ ನಾಳೆ ಭವಿಷ್ಯದ ದೃಷ್ಟಿಯಿಂದ ಕೆಲವೊಂದು ತೀರ್ಮಾನಗಳನ್ನು ಈ ದಿನವೇ ತೆಗೆದುಕೊಳ್ಳುವಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬಹಳ ತುರ್ತು, ಬಹಳ ಅರ್ಜೆಂಟಾಗಿ ಅಂತಹ ಒಂದು ತೀರ್ಮಾನಕ್ಕೆ ಬದ್ಧರಾಗಲೇಬೇಕಾಗತ್ತೆ. ಹಾಗಾಗಿ ಒತ್ತಡದಿಂದ ಈ ದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ನೀವು ಏನೇ ಮಾಡಿ ಈ ದಿನ ಭವಿಷ್ಯದಲ್ಲಿ ಅದು ನಿಮಗೆ ಒಳ್ಳೆಯ ಪ್ರತಿಫಲವನ್ನೇ ತರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನಕ್ಕಾಗಿ ಅಥವಾ ನಿಮ್ಮ ಒಂದು ಜೀವನದ ಸೌಕರ್ಯಕ್ಕಾಗಿ, ಭದ್ರತೆಗಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಬದಲಾವಣೆಗಳು ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಬೆಳಗಿನ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಮಂಕು ಕವಿದ ವಾತಾವರಣ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ಕಡಿಮೆ, ಆದರೆ ಆಸೆ ಅಂತೂ ಇದ್ದೇ ಇರುತ್ತೆ. ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರ. ಆದರೆ ಮನಸ್ಸಿನಂತೆ ದೇಹ ಕೇಳಲ್ಲ, ಸೋಮಾರಿತನ ಇರುತ್ತೆ. ಇದರಿಂದ ನಿಮ್ಮ ಒಂದು ವಿಚಾರಗಳಲ್ಲಿ ಸ್ವಲ್ಪ ತಾಪತ್ರಯಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ನಿಮ್ಮ ಒಂದು ಸುಖ ಸೌಖ್ಯ ಅಷ್ಟಕ್ಕಷ್ಟೇ ಇರುವಂಥದ್ದು. 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥ ಒಂದು ಸ್ಥಿತಿ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು. ಒಂದು ವೇಳೆ ಯಾರಾದರೂ ಆ ಕೆಲಸದ ಬಗ್ಗೆ ಕಮೆಂಟ್ ಮಾಡಿದ್ರೆ, ಕೆಲಸದ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ರೆ, ಅಲ್ಲಿ ಬಹಳ ಶೀಘ್ರವಾಗಿ ಒಂದು ಕೆಟ್ಟ ಕೋಪ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಕೋಪದಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಮಾತಿಗೆ ಹೇಳುವಂಥದ್ದು ಸುಲಭ, ಈ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು. ಆದರೆ ನಿಯಂತ್ರಣ ಮಾಡುವಾಗ ಎಷ್ಟು ಕಷ್ಟ ಆಗತ್ತೆ ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ದಿನ ನೀವು ಮಾಡಿಲ್ಲದಂಥ ಒಂದು ತಪ್ಪಿಗಾಗಿ ಸಂಕಟ ಪಡುವಂಥ ಸಾಧ್ಯತೆ ಇದೆ. ಯಾರೋ ತಪ್ಪು ಮಾಡಿದ್ದಾರೆ, ಕೋತಿ ಮೊಸರನ್ನು ತಿಂದು ಮೇಕೆಯ ಬಾಯಿಗೆ ಒರೆಸಿದಂತೆ ಯಾರೋ ತಪ್ಪು ಮಾಡಿ ತಪ್ಪಿಸ್ಕೊಂಡಿದ್ದಾರೆ. ಆದರೆ ನೀವು ಮಾತ್ರ ಸಿಕ್ಕಾಕ್ಕೊಂಡು ಅದರ ಒಂದು ಫಲಗಳನ್ನು, ಅದರ ನಷ್ಟಗಳನ್ನು, ಅವಮಾನಗಳನ್ನು ಅನುಭವಿಸುವಂಥದ್ದು ಈ ದಿನ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಇನ್ನು ಕೆಲಸದಲ್ಲಿ, ಉದ್ಯೋಗದಲ್ಲಿ ಮೇಲಿನವರ ಕಿರಿಕಿರಿ, ಒತ್ತಡ ಜಾಸ್ತಿ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಜೀವನವನ್ನೇ ತುಂಬ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಯಾರನ್ನೂ ಹೆಚ್ಚು ಆಶ್ರಯಿಸಬೇಡಿ, ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವರಾಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಕೆಲಸದಲ್ಲಿ ತುಂಬ ಆಸಕ್ತಿ ಇರುತ್ತೆ. ಆಶಾವಾದಿಗಳಾಗಿರ್ತೀರಿ. ಅದರಲ್ಲೂ ಹಣಕಾಸಿನ ವಿಚಾರ, ನಾಳೆ ಹಣ ಬಂದೇ ಬರುತ್ತೆ, ಸಹಾಯ ಮಾಡೇ ಮಾಡ್ತಾರೆ, ವ್ಯಾಪಾರ ವ್ಯವಹಾರದ ವಿಸ್ತರಣೆ ಆಗೇ ಆಗುತ್ತೆ. ಈ ಚಟುವಟಿಕೆಗಳು ನೀವು ಯೋಚಿಸಿದ ರೀತಿಯಲ್ಲೇ ಮುಕ್ತಾಯ ಆಗತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಅಷ್ಟು ಕಾನ್ಫಿಡೆನ್ಸ್ ಇದೆ ಈ ದಿನ ನಿಮಗೆ.
ಯಾಕೆಂದರೆ ನೀವು ನಂಬಿರುವಂಥವರು ಮಾತಿಗೆ ತಪ್ಪದವರು. ಹಾಗಾಗಿ ನಿಮ್ಮ ವಿಚಾರದಲ್ಲಿ ಅವರೂ ಕೂಡ ಬೆಲೆ ಕೊಡ್ತಾರೆ. ನೀವು ಕೂಡ ಅವರಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸುವಂಥ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡಿದ್ದೀರಿ. ಹಾಗಾಗಿನೇ ಆ ಒಂದು ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅದರಿಂದ ನೀವು ನಿರೀಕ್ಷೆ ಮಾಡಿರುವಂಥ ಒಂದು ಸಹಾಯ ಸಹಕಾರಗಳು ಸಮಯಕ್ಕೆ ಸರಿಯಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯವಹಾರ ಉತ್ತಮವಾಗಿ ಪ್ರಗತಿದಾಯಕವಾಗೇನೋ ನಡೀತಾ ಇದೆ. ಆದರೆ ಸ್ಪರ್ಧೆಗಳು, ಪೈಪೋಟಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಗೆಳೆಯರ ಬಗ್ಗೆ ಆಗಲಿ, ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಆಗಲಿ, ಪ್ರೇಮಿಗಳ ಬಗ್ಗೆ ಆಗಲಿ, ಅಥವಾ ಪತಿಯ ಬಗ್ಗೆ, ಪತ್ನಿಯ ಬಗ್ಗೆ ಅನುಮಾನ ಪಡುವಂಥದ್ದು ಕೂಡ ಈ ದಿನ ಬರಬಹುದು. ಹಾಗಾಗಿ ಅನುಮಾನಂ ಪೆದ್ದರೋಗಂ ಅನ್ನೋಂಥದ್ದ ಮಾತನ್ನು ನೀವು ಕೇಳಿದ್ದೀರಿ. ಅದನ್ನು ಆದಷ್ಟು ಈ ದಿನ ಅಲ್ಲಿಗಲ್ಲೇ ಉಪಶಮನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಬೇರೆಯವರು ಮಾಡುವಂಥ ಒಂದು ಸಂದರ್ಭ ಬಂದರೆ ಅದನ್ನು ನೀವು ಒಪ್ಪಲ್ಲ. ಅದರಲ್ಲಿ ಒಂದು ಕೊಂಕನ್ನು, ಅದರಲ್ಲಿರುವಂಥ ದೋಷಗಳನ್ನು ಹಿಡಿದು ಹೇಳುವಂಥ ಸ್ವಭಾವ ಈ ದಿನ ಜಾಸ್ತಿ ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಬಹಳ ವಿಶೇಷವಾದಂಥ ಫಲಗಳನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಆದರೆ ನಿಮ್ಮ ದುಡುಕಿನ ವರ್ತನೆ, ನಿಮ್ಮ ಒಂದು ಮುಂಗೋಪ, ಅಂಥ ಒಂದು ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶವನ್ನು ಕೂಡ ನಿಮ್ಮಿಂದ ಕೈ ತಪ್ಪುವಂತೆ ಮಾಡಿಬಿಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಹತ್ವದ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ನಿಗಾ, ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರುವಂಥದ್ದು. ಹಾಗಾಗಿನೇ ಎಲ್ಲೂ ಕೂಡ ನಷ್ಟ ಆಗಲ್ಲ, ವ್ಯವಹಾರಗಳಲ್ಲಿ ಮೋಸ ಆಗಲ್ಲ. ಆದರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನೀವು ತಿಳಿದುಕೊಂಡಿರುವಂಥ ತಪ್ಪು ಅಭಿಪ್ರಾಯಗಳನ್ನೇ ಸಾಧನೆ ಮಾಡಲಿಕ್ಕೆ ಹೋಗ್ತೀರಿ. ಕೆಲವರು ಇದು ಸರಿ ಇಲ್ಲ ಅಂತ ಹೇಳಿದರೂ ಕೂಡ ನೀವು ಒಪ್ಪಲ್ಲ. ಹಾಗೆ ದಾಖಲೆ ಸಮೇತವಾಗಿ ನೀವು ಅಂದುಕೊಂಡಿರುವಂಥ ವಿಚಾರದಲ್ಲಿ ಕೆಲವು ದೋಷಗಳಿದೆ ಅಂತ ಹೇಳಿದರೂ ಕೂಡ ನೀವು ಅದನ್ನು ಒಪ್ಪಲ್ಲ. ಅಂಥ ಒಂದು ಹಠದ ಧೋರಣೆ ಇರುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಅವಕಾಶಗಳು ಕೂಡಿ ಬರುವಂಥದ್ದು ಇದೆ. ಇನ್ನು ಸಾಲ ಪಡ್ಕೊಳ್ಳುವಂಥದ್ದಾಗಲಿ, ಸಾಲ ಕೊಡುವಂಥ ವಿಚಾರದಲ್ಲಾಗಲಿ ಎಚ್ಚರಿಕೆಯಿಂದನೇ ಇರ್ತೀರಿ. ಬೇಕಾದಂಥ ದಾಖಲೆಗಳನ್ನು ಪಡ್ಕೊಂಡೇ ಈ ವ್ಯವಹಾರವನ್ನು ಮುಂದುವರಿಸುವಂಥದ್ದು ಕೂಡ ಇದೆ. ಆದರೂ ಕೂಡ ಈ ದಿನ ನೀವು ಕೆಲವು ವಿಚಾರಗಳಲ್ಲಿ ನಿಮ್ಮ ಅನುಭವದ ಆಧಾರದ ಮೇಲೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಕೆಲವರು ಹುಸಿ ನಗೆಯ ವ್ಯಕ್ತಿಗಳಿರ್ತಾರೆ, ಹಿತಶತ್ರುಗಳ ರೂಪದಲ್ಲಿರ್ತಾರೆ. ಹಾಗಾಗಿ ಹುಸಿ ನಗೆ ಊರಿಗೆ ಮಾರಿ ಅಂತ ಹೇಳ್ತಾರೆ. ಅಲ್ಲಿ ಹಗೆತನ ಇರುತ್ತೆ, ಅಲ್ಲಿ ದ್ವೇಷ ಇರುತ್ತೆ, ಅಲ್ಲಿ ನಿಮ್ಮನ್ನು ಕಂಡರೆ ಒಂದು ಹೊಟ್ಟೆ ಉರಿ ಅನ್ನುವಂಥದ್ದು ಇರುತ್ತೆ. ಅಂಥವರನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಒಂದು ಸಲಹೆ ಆಗಲಿ, ನಿಮ್ಮ ಒಂದು ಸಹಕಾರ ಆಗಲಿ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಈ ದಿನ ಪರಸ್ಪರರಲ್ಲಿ ಡಿಪೆಂಡೆನ್ಸಿ ಅನ್ನುವಂಥದ್ದು ತುಂಬ ಉತ್ತಮ ಮಟ್ಟದಲ್ಲಿ ಇರುತ್ತೆ. ಇನ್ನು ಪಾಲುದಾರರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ, ವಿವಾದಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದು ಬಗೆಹರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಕೆಲವರು ನಿಮ್ಮ ಮುಗ್ಧತೆಯನ್ನು ದುರುಪಯೋಗಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಇನ್ನೋಸೆಂಟ್ ಆಗಿದ್ದರೂ ಕೂಡ ಈ ಕಾಲಕ್ಕೆ ಕಷ್ಟ. ಹಾಗೆ ಈ ದಿನ ಅಂತಹ ವ್ಯಕ್ತಿಗಳು ಯಾರಿದ್ದಾರೆ, ಹಿತಶತ್ರುಗಳು, ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದು ಸಣ್ಣ ಸಮಸ್ಯೆ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ಅದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅದು ಬೆಳೆದು ನಿಲ್ಲುತ್ತೆ. ಅದಕ್ಕಾಗಿಯೇ ಆ ಸಮಸ್ಯೆ ತೀರಾ ಸಣ್ಣದಾಗಿದ್ದಾಗಲೇ ಅದನ್ನು ಚಿವುಟಿ ಹಾಕುವಂಥದ್ದು ಉತ್ತಮ.
ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬಂಧುಗಳ ಜೊತೆಯಲ್ಲೂ ಕೂಡ ಮನಸ್ತಾಪಗಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಬಹಳ ಕೀಳು ದೃಷ್ಟಿಯಿಂದ ನೋಡುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಅಶಿಸ್ತಿನ ಜೀವನ ಇರ್ಬೋದು, ಅಥವಾ ಹಣ ಸಂಪಾದನೆಗೆ ನೀವು ಕೆಲವೊಮ್ಮೆ ಅಗ್ರೆಸಿವ್ ನೇಚರನ್ನು ಹೊಂದಿರುವಂಥದ್ದು ಇರ್ಬೋದು. ಒಟ್ಟಾರೆ ಬೇರೆ ಬೇರೆ ಕಾರಣಗಳಿಗಾಗಿ, ಆ ಕಾರಣ ಸರಿ ಇದೆಯೋ ಇಲ್ಲವೋ ಅದು ಗೊತ್ತಿಲ್ಲ, ಆದರೆ ಅಂತಹ ಕಾರಣಗಳನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮನ್ನು ದ್ವೇಷಿಸುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಮಾನಸಿಕ ಒತ್ತಡದಿಂದ ಕೆಲವೊಂದು ಕೆಲಸಗಳನ್ನು ಮಾಡುವಾಗ ತಪ್ಪುಗಳು ಒಳ ನುಸುಳುವಂಥ ಸಾಧ್ಯತೆ ಕೂಡ ಇರುತ್ತೆ. ತಪ್ಪುಗಳನ್ನು ಮಾಡಿಬಿಡ್ತೀರಿ, ಯಾಕೆಂದರೆ ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿ ಇರಲ್ಲ. ಇನ್ನು ಈ ದಿನ ತುಂಬ ತಾಳ್ಮೆಯಿಂದ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಅದಕ್ಕಾಗಿಯೇ ನಿಮ್ಮ ಅನುಭವದ ಮಾತುಗಳಿರ್ಬೋದು, ಅಥವಾ ಕುಟುಂಬಕ್ಕಾಗಿ ನೀವು ಕೊಟ್ಟಿರುವಂಥ ಸಮಯ ಆಗಬಾರ್ದು, ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅನ್ನುವಂಥ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳೇನಿದೆ ಅದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ಫಲವನ್ನು ತಂದುಕೊಡುತ್ತೆ. ಪಾಸಿಟಿವ್ ರಿಸಲ್ಟ್ಸ್ ಅನ್ನುವಂಥದ್ದು ಇದೆ, ಅದನ್ನೇ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ, ದುಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ. ಹಾಗೆ ಈ ದಿನ ಕತ್ತಲಲ್ಲಿ ಕೆಲಸ ಮಾಡುವಂಥ ಒಂದು ಉಮೇದುವಾರಿಕೆ ಕೂಡ ಇರುತ್ತೆ. ಹಾಗಾಗಿ ಈ ಅನಾನುಕೂಲತೆಗಳ ಮಧ್ಯದಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಬೇರೆಯವರಿಗಿಂತ ಈ ದಿನ ವಿಭಿನ್ನವಾಗಿ ಆಲೋಚನೆ ಮಾಡ್ತೀರಿ, ವಿಭಿನ್ನವಾದಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವರನ್ನು ಅತಿಯಾಗಿ ನಂಬುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ತರುತ್ತೆ ಅನ್ನುವಂಥದ್ದರ ಅನುಭವ ನಿಮಗೆ ಆಗುತ್ತೆ. ಇನ್ನು ಈ ದಿನ ಮಾನಸಿಕ ಒತ್ತಡಗಳಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಒಂದು ತಪ್ಪು ಮಾಡುವಂಥ ಸಾಧ್ಯತೆ ಇದೆ. ಆ ತಪ್ಪನ್ನು ಯಾರು ಬೇಕಾದರೂ ಕೂಡ ಗಮನಿಸ್ಬೋದು, ಅದನ್ನು ತಿದ್ದುಪಡಿಗೆ ಹಾಕಬಹುದು. ಆದರೆ ಈ ದಿನ ನಿಮ್ಮ ಒಂದು ದಾಖಲೆಗಳನ್ನು, ನಿಮ್ಮ ವಿಚಾರಗಳನ್ನು ನಿಮ್ಮ ಒಂದು ಕೈಯಲ್ಲೇ ಹಿಡಿದಿಟ್ಕೊಂಡಿರೋದ್ರಿಂದ ಬೇರೆಯವರಿಗೆ ಸುಲಭವಾಗಿ ಇಂಥ ವಿಚಾರಗಳು ಅರ್ಥ ಆಗಲ್ಲ. ಇನ್ನು ಈ ದಿನ ಯಾವುದೇ ಕೆಲಸ ಮಾಡಿ ತಾಳ್ಮೆಯಿಂದ ಮಾಡಿ. ನಿಮ್ಮ ಪ್ರೀತಿ ಪಾತ್ರರನ್ನು, ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ಮಾತಾಡಿಸಿ, ಅವರ ಬೇಕು ಬೇಡಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಈ ದಿನ ತಪ್ಪು ಅಭಿಪ್ರಾಯ ಹೊಂದಿರುವಂಥವ್ರನ್ನು ಕೂಡ ಸರಿದಾರಿಗೆ ತರುವಂಥ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಉತ್ತಮವಾದಂಥ ನಡತೆಗೆ, ನಿಮ್ಮ ಒಂದು ಕಮಿಟ್ಮೆಂಟ್ಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ, ಅವಕಾಶಗಳು ಚೆನ್ನಾಗಿರುತ್ತೆ. ಇನ್ನು ಯಾವುದೇ ಒಂದು ಸ್ತ್ರೀಯರ ಸಂಬಂಧಿತವಾದಂಥ ವಿಚಾರಗಳಲ್ಲಿ ಈ ದಿನ ನೀವು ಉದಾರತೆಯಿಂದ ಇರಬೇಕಾಗತ್ತೆ. ನಿಮ್ಮದೇ 10 ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಅವರನ್ನು ಕಂಫರ್ಟಬಲ್ ಆಗಿರುವಂತೆ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ಅನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ಇದ್ದಕ್ಕಿದ್ದಾಗೇನೆ ಸನ್ನಿವೇಶ ನಿಮಗೆ ಫೇವರಬಲ್ ಆಗಿಬಿಡುತ್ತೆ. ಹಾಗೆ ಕೆಲವೊಂದು ವ್ಯಕ್ತಿಗಳಿಂದ ತೊಂದರೆ ಆಗತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರೇ ನಿಮಗೆ ಸಹಾಯಕ್ಕಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಆಲೋಚನೆಗಳು ವಿರುದ್ಧವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದು ವಿರುದ್ಧ ಆದರೂ ಕೂಡ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಹಾಗಾಗಿ ಈ ದಿನ ಸನ್ನಿವೇಶ, ಫಲಿತಾಂಶ ಯಾವುದೇ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾದಂಥ ಮನಸ್ಸಿನಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಧನಲಾಭ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಿಂದ ನಿಮಗೆ ಈ ದಿನ ಸಮಾಧಾನ ಇರುತ್ತೆ. ಇನ್ನು ಈ ದಿನ ನಿಮಗೆ ಗ್ರಹ ಸ್ಥಿತಿಗಳು ಕೂಡ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಏಕಪಕ್ಷೀಯವಾಗಿ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ.
ಒಂದು ವೇಳೆ ನಿರ್ಣಯ ಮಾಡಿದ್ರೂ ಕೂಡ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪೋಷಕರ ಬಗ್ಗೆ, ನಿಮ್ಮ ಕುಟುಂಬಸ್ಥರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಂಡು ಅವರ ಅಸ್ತಿತ್ವಕ್ಕೂ ಕೂಡ ಬೆಲೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮಗೆ ದೇವತಾ ಅನುಗ್ರಹ ಚೆನ್ನಾಗಿದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಬಹಳ ಧೈರ್ಯದಿಂದ, ಅಷ್ಟೇ ಆತ್ಮವಿಶ್ವಾಸದಿಂದ ಆರಂಭ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಕೆಲಸ ಆರಂಭ ಆಗಿಬಿಟ್ರೆ ಅದು ಮುಕ್ತಾಯ ಆದಂತೆಯೇ. ಏಕೆಂದರೆ ಅಷ್ಟೊಂದರ ಮಟ್ಟಿಗೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ಇರುತ್ತೆ. ಎಲ್ಲವೂ ಕೂಡ ಧನಾತ್ಮಕವಾಗಿದ್ದಾಗ ಪ್ರಯತ್ನ ಕೂಡ ಒಂದು ಧನಾತ್ಮಕವಾದಂಥ ಫಲಿತಾಂಶವನ್ನೇ ತಂದು ಕೊಡುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಪಾರ್ವತಿ ಅಮ್ಮನವರನ್ನು ಈ ದಿನ ದರ್ಶನ ಮಾಡಿ ದುರ್ಗಾ ಸ್ತುತಿಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಅದರಲ್ಲೂ ವ್ಯವಹಾರ ದೃಷ್ಟಿಯಿಂದ ಈ ದಿನ ನಿಮಗೆ ಲಾಭ ಇದೆ. ಎಲ್ಲವನ್ನೂ ಕೂಡ ಈ ಬಿಸ್ನೆಸ್ ಮೈಂಡಲ್ಲೇ ನೋಡಬಾರ್ದು. ಕೆಲವೊಂದನ್ನು ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಸ್ವಭಾವದಲ್ಲೂ ಕೂಡ ಇರಬೇಕಾಗತ್ತೆ. ಅಂಥ ಒಂದು ಸಂಬಂಧ ಈ ದಿನ ಬೆಲೆ ಕೊಡಬೇಕಾದಂಥ ಅನಿವಾರ್ಯತೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮಗೆ ನಿರ್ಣಾಯಕವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಮಾತೆ ಅಂತಿಮವಾಗುತ್ತೆ. ಇನ್ನು ಈ ದಿನ ನೀವು ಇನ್ವೆಸ್ಟ್ ಮಾಡುವಂಥ ವಿಚಾರ, ಅದು ಷೇರು ಮಾರುಕಟ್ಟೆಯಲ್ಲಿರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿ FD ಮಾಡುವಂಥ ವಿಚಾರ ಇರ್ಬೋದು, ಇನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ಇದರಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಪಾಲುದಾರರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಲಾಭಾಂಶ ಕಾಣಿಸ್ತಾ ಇದೆ. ಹಾಗೆ ಅನಿರೀಕ್ಷಿತವಾಗಿ ವ್ಯಕ್ತಿಯೊಬ್ಬರ ಭೇಟಿ ಆಗುವಂಥದ್ದು ಕೂಡ ಇದೆ. ಆ ಭೇಟಿಯ ಉದ್ದೇಶವನ್ನು ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಕಾನೂನು ಚೌಕಟ್ಟುಗಳೇನಿದೆ ಅದನ್ನು ನಿಮ್ಮ ಒಂದು ಅನುಕೂಲತೆಗೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಸ್ಪರ್ಧೆ ಮನೋಭಾವ ಇರಬೇಕು, ಆದರೆ ಕೆಟ್ಟ ಸ್ಪರ್ಧೆ ಇರಬಾರ್ದು. ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರಬಾರ್ದು. ಸ್ವಲ್ಪ ಜಾಗ್ರತೆಯಿಂದನೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮವಾದಂಥ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮಾತುಗಾರಿಕೆ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಅದಕ್ಕಾಗಿಯೇ ಸವಾಲುಗಳನ್ನು ಎದುರಿಸುವಂಥ ಒಂದು ಧೈರ್ಯ, ಆತ್ಮಸ್ಥೈರ್ಯ ಬಹಳ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಇನ್ನು ಈ ದಿನ ನಿಮಗೆ ಹೇಳಿಕೊಳ್ಳುವಂಥ ಒಂದು ದುಃಖವಾಗಲಿ, ನೋವಾಗಲಿ, ನಷ್ಟವಾಗಲಿ ಇರಲ್ಲ. ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೂ ಕೂಡ ಲಾಭ, ಸಂತೋಷ ಅನ್ನುವಂಥದ್ದು ಕೂಡ ಇರಲ್ಲ. ಮಿಶ್ರ ಫಲಗಳಿರುವಂಥ ಸಂದರ್ಭ. ಆದರೆ ಈ ದಿನ ನಿಮ್ಮ ಶಕ್ತಿಯ ಮಟ್ಟ ಸಾಮಾನ್ಯಕ್ಕಿಂತ ಹೆಚ್ಚಾಗಿರೋದ್ರಿಂದ ಕೆಲವೊಂದು ವಿಶೇಷವಾದಂತಹ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ. ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಂತೆ ಫಲ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಶ್ರಮಕ್ಕೆ ತಕ್ಕ ಫಲ ಕೆಲವೊಮ್ಮೆ ಸಿಕ್ಕಲ್ಲ, ಇದು ನಿರಾಸೆಗೆ ಕಾರಣವಾಗುತ್ತೆ. ಆದರೂ ಕೂಡ ನೀವು ಸಮಷ್ಟಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯಾವುದು ಅನುಕೂಲ ತರುತ್ತೋ ಆ ಕಡೆಗೆ ನೀವು ವಾಲುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ದುಃಖ ಆಗಲಿ, ಸಮಸ್ಯೆಗಳಾಗಲಿ ಬಹಳ ಬೇಗ ಕರಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೆಲವೊಂದು ಪರಿಹಾರಗಳನ್ನು ಸೂಚಿಸುವಂಥದ್ದು, ಅದನ್ನು ದೀರ್ಘಕಾಲದವರೆಗೂ ಕೂಡ ಅನುಸರಣೆ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಸತ್ಕಾರ್ಯಗಳೇನಿದೆ, ನಿಮ್ಮ ಪರೋಪಕಾರದ ಕೆಲಸ ಕಾರ್ಯಗಳೇನಿದೆ, ಅದು ನಿಮ್ಮ ಜೀವನ ಸುಖಮಯವಾಗಿರಲಿಕ್ಕೆ ಸಹಾಯಕಾರಿಯಾಗಿರುವಂಥದ್ದು. ಹಾಗಾಗಿ ನಿಮಗೆ ನೀವೇ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತೀರಿ. ಹಾಗೆ
ನಿಮ್ಮ ಒಂದು ಕಿರಿಯರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನ ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಸೃಜನಾತ್ಮಕವಾದಂತಹ ಕಲಾವಿದರು ಯಾರಿದ್ದೀರಿ ಅವರಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ತುಡಿತ ಇದೆ, ಪ್ರಸ್ತಾವನೆಗಳಿದೆ. ಆದರೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯ ಉತ್ತಮವಾಗುವಂಥ ಸಂಭವ ಇರೋದರಿಂದ ವಸ್ತುಗಳ ಖರೀದಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. ಆದರೆ ಖರೀದಿ ಪ್ರಕ್ರಿಯೆ ನಿಮಗೆ ತೃಪ್ತಿಯನ್ನು ತರಲ್ಲ, ಅಸಮಾಧಾನ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಖರೀದಿಯನ್ನು ಆದಷ್ಟು ಮಿತಿಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುವಂಥ ಸಂಭವ ಕೂಡ ಇದೆ. ಯಾವುದೇ ಬದಲಾವಣೆ ಆಗಲಿ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ ಸುಖ ಸ್ಥಾನ ಇದು. ಹಾಗಾಗಿ ಈ ದಿನ ಕಠಿಣ ಪರಿಶ್ರಮದವರಿಗೂ ಕೂಡ ಸುಖ ಅನ್ನುವಂಥದ್ದು ಸಿಕ್ಕಲ್ಲ. ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಮುತುವರ್ಜಿಯಿಂದ ಮಾಡುವಂಥದ್ದನ್ನು ಮುಂದುವರಿಸಿ. ಭಗವಂತನ ಸೇವೆ ಆರಾಧನೆ ಬಹಳ ಹತ್ತಿರದಲ್ಲೇ ನಿಮಗೆ ಲಭ್ಯವಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಹೇಳುವಂಥ ಮಾತುಗಳಿಗೂ ನೀವು ಮನ್ನಣೆಯನ್ನು ನೀಡಬೇಕಾಗತ್ತೆ. ಅವರನ್ನು ಕೂಡ ಹಾನರ್ ಮಾಡಬೇಕು, ಅವರಿಗೆ ಭಾವನೆಗಳಿಗೂ ಕೂಡ ನೀವು ಬೆಲೆ ಕೊಡಬೇಕಾದಂತಹ ಸಂದರ್ಭ ಬಂದಿದೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮನ್ನು ಬಳಸಿಕೊಳ್ಳುವಂಥ ಉದ್ದೇಶದಿಂದ ಬೇರೆಯವರು ನಿಮಗೆ ಹತ್ತಿರವಾಗ್ತಾ ಇದ್ದಾರೆ. ನಿಮ್ಮ ಹತ್ತಿರದವರ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅಂಥವರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನೀವೇ ಮುನ್ನುಗ್ಗಿ ಕಾರ್ಯನಿರ್ವಹಣೆ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಆಗತ್ತೆ ಅಂತ ಹೇಳಿ ಆಶಾ ಭಾವನೆಯಿಂದ ಇರುವಂಥದ್ದಲ್ಲ, ಕೆಲಸ ಆದಮೇಲೆ ಕೆಲಸ ಆಯಿತು ಅಂತ ಹೇಳುವಂಥ ಒಂದು ಧೀಮಂತಿಕೆ ಈ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಕೂಡ ನೀವು ಬಹಳ ಕೂಲಂಕುಷವಾಗಿ ಅರ್ಥೈಸ್ಕೊಳ್ತೀರಿ. ಹಾಗೆ ಮಾನವೀಯತೆಯನ್ನಿಗೆ ಮರುಗುವಂಥದ್ದಾಗಲಿ, ಹಾಗೆ ಈ ದಿನ ನೀವು ಮಾಡಿರುವಂಥ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಬಹಳ ವಿಶೇಷ ಅನುಭವಗಳನ್ನು ತಂದುಕೊಡುವಂಥ ದಿನ ಆಗತ್ತೆ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚುವಂಥ ಸಾಧ್ಯತೆ ಇದೆ, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ವ್ಯವಹಾರದಲ್ಲಿ ಬರುವಂಥ ಹೊಸ ಅವಕಾಶಗಳನ್ನು ಈ ದಿನ ಬಳಸ್ಕೊಳ್ಳುವಂಥ ಸಂಭವಗಳು ಕೂಡ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.